MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಳೆ ನಿಂತರೂ ರಾಜಕೀಯ ಜಟಾಪಟಿ ಮಾತ್ರ ಇನ್ನೂ ನಿಂತಿಲ್ಲ. ಮಳೆಯಾಗ್ತಾ ಇದ್ರೂ ಪೂರ್ವಭಾವಿ ತಯಾರಿ ಆಗಿಲ್ಲ ಅಂತ ಬಿಜೆಪಿ ನಾಯಕರ ಗುಡುಗು. ಮಳೆ ಬರುವಾಗ ಕೆಲಸ ಮಾಡಿದ್ರೆ ಹಣ ವ್ಯರ್ಥ ಎಂದ ಕಂದಾಯ ಸಚಿವ. ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಮಳೆ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರಿನಲ್ಲಿ ಮಳೆ ಅವಾಂತರ ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿರೋ ಆರ್ ಅಶೋಕ್ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಿ ಸಮಸ್ಯೆ ಸರಿಪಡಿಸುವುದಾಗಿ ಸಿಎಂ ಮತ್ತು ಡಿಸಿಎಂ ವೀರಾವೇಶದ ಮಾತುಗಳನ್ನಾಡಿದ್ರು. ಆದ್ರೆ ಅದು ಜಾರಿಗೆ ಬಂತ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ರಾಜಕಾಲುವೆಗಳು ಸರಿ ಹೋದ್ರೆ, ಆ ಒತ್ತುವರಿಗಳು ಸರಿ ಹೋದ್ರೆ, ಆ ಬಾಟಲ್ ನೆಕ್ ಸರಿ ಹೋದ್ರೆ ಎಲ್ಲ ಸಮಸ್ಯೆ ಬಗೆಹರಿತದೆ. ಇವ್ರ ಹತ್ರ ಅಷ್ಟು ದುಡ್ಡಿಲ್ಲ. ಅವ್ರ ಹತ್ರ 2,000 ಕೋಟಿ ಕೊಡೋಕ್ಕೆ ದುಡ್ಡಿಲ್ಲ. ಯಾಕಂದರೆ ಪ್ರತಿ ತಿಂಗಳು ಅವ್ರು ಬರೋ ದುಡ್ಡು ಎಲ್ಲ ಫ್ರೀಗಳಿಗೆ ಕೊಡಬೇಕು. ಅಭಿವೃದ್ಧಿಗೆ ಕೊಡೋಕೆ ಹಣ ಇಲ್ಲ ಅವ್ರ ಹತ್ರ. ಮಳೆಯಾಗುತ್ತಿದ್ರು ಸರ್ಕಾರ ಪೂರ್ವಭಾವಿ ತಯಾರಿ ಆಗಿಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ನಾವು ಅಧಿಕಾರದಲ್ಲಿದ್ದಾಗ 8,000 ಕೋಟಿ ಕೊಟ್ಟಿದ್ವಿ. ಮೇನ್ ಡ್ರೈನ್, ಸಬ್ ಡ್ರೈನ್ ಕ್ಲೀನ್ ಆಗಬೇಕು, ರಾಜಕಾಲುವೆ ಒತ್ತುವರಿ ತೆರವು ಆಗಬೇಕು ಅಂತ ಹೇಳಿದ್ದಾರೆ. ಪೂರ್ವಭಾವಿ ತಯಾರಿ ಆಗಬೇಕು. ಮೇನ್ ಡ್ರೈನ್ ಕ್ಲೀನ್ ಆಗಬೇಕು, ಸಬ್ ಡ್ರೈನ್ ಕ್ಲೀನ್ ಆಗಬೇಕು, ವಾರ್ಡ್ ಲೆವೆಲಲ್ಲಿ ಕ್ಲೀನ್ ಆಗಬೇಕು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂದ್ರು, 6 ತಿಂಗಳಿನಲ್ಲಿ ಒತ್ತುವರಿ ತೆರವು ಮಾಡ್ತೀವಿ ಅಂದ್ರು. ಆದ್ರೀಗ ಏನಾಗಿದೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಲೂಟಿ ಹೊಡೆಯುವುದನ್ನ ಚೆನ್ನಾಗಿ ಕಲಿತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದ್ರು, ಇನ್ನೊಬ್ಬರು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದರು. ಇನ್ನು ಕೆಲವರು 6 ತಿಂಗಳು ಸಮಯ ಕೊಡಿ, 6 ತಿಂಗಳ ಒಳಗಡೆ ಎಲ್ಲ ರಾಜಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಿ ಸುವ್ಯವಸ್ಥಿತ ರೀತಿಯಲ್ಲಿ ನೀರು ಸರಾಗವಾಗಿ ಹರಿದೋಗಂಗೆ ಮಾಡ್ತೀವಿ ಅಂತ ಹೇಳಿದರು. ಇಷ್ಟೆಲ್ಲ ಹೇಳಿದರೂ ಕೂಡ ಪರಿಣಾಮ ಮತ್ತೆ ಮುಳುಗ್ತಾ ಇರೋ ಬೆಂಗಳೂರು. ಮಳೆಯಲ್ಲೇ ಡಾಂಬರೀಕರಣ ಮಾಡಿದ ಬಗ್ಗೆ ಕಿಡಿಕಾರಿದ್ದ ಆರ್ ಅಶೋಕ್, ಮಳೆ ನೀರು ತುಂಬಿದ ರಸ್ತೆಯಲ್ಲಿ ಟಾರ್ ಹಾಕುವ ಸಾಧನ ಇವರು ತಂದಿದ್ದಾರೆ ಅಂತ ತೆಗೆದಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಳೆಯಲ್ಲೂ ರಸ್ತೆ ಗುಂಡಿ ಸರಿ ಮಾಡೋ ಅವಕಾಶ ಬಂದಿದೆ ಅಂತ ಹೇಳಿದ್ದಾರೆ. ಮಳೆ ನೀರು ನಿಂತು ಒಳಗಡೆ ಟಾರ್ ಹಾಕುವಂಥ ಒಂದು ಹೊಸ ಎಕ್ವಿಪ್ಮೆಂಟು ಈ ಕಾಂಗ್ರೆಸ್ ಅವರು ತರಿಸಿದ್ದಾರೆ. ಅವ್ರಿಗೆ ಅಭಿನಂದನೆ ಸೇರಿಸ್ಬೇಕು. ಹೇಳಿದಾರಲ್ಲ ಡಿ.ಕೆ. ಶಿವಕುಮಾರ್. ಮಳೆ ಬರುವಾಗ ಕೆಲಸ ಮಾಡಿದ್ರೆ ಹಣ ವೇಸ್ಟ್ ಆಗುತ್ತೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಮಳೆ ಇರೋದ್ರಿಂದ ಒಂದು ಕಡೆಯಿಂದ ರಸ್ತೆ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಬೀಳ್ತಾ ಇರೋವಾಗ ನಾವೇನೇ ರಿಸ್ಟೋರ್ ಮಾಡಿದ್ರು ಅದು ಉಳಿಯೋದಿಲ್ಲ, 2 ದಿನದಲ್ಲಿ ಮತ್ತೆ ಕಿತ್ತೋಗುತ್ತೆ. ಸೊ ತೇವಾಂಶ ಇದ್ದಾಗ ರಿಪೇರಿ ಮಾಡಿದ್ರೂ ಕೂಡ ಅದು ವ್ಯರ್ಥ, ದುಡ್ಡು ಹಣನೂ ಕೂಡ ಪೋಲಾಗುತ್ತೆ. ಉತ್ತರ ಕನ್ನಡದಲ್ಲಿ ಭಾರಿ ಮಳೆಯಿಂದಾಗಿ ಅಪಾರ ಹಾನಿಯಾಗಿದೆ. ಕೂಡಲೇ ಪರಿಹಾರ ಹಣ ನೀಡುವಂತೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬೆಳೆ, ಮನೆ ಕಳೆದುಕೊಂಡಿದ್ದಾರೆ. ಸಮೀಕ್ಷೆ ಮಾಡಿ ರೈತರಿಗೆ ಬೆಳೆ ಪರಿಹಾರವನ್ನ ಕೊಡಬೇಕು. ನ್ಯಾಯಯುತ ಸಮೀಕ್ಷೆ ಮಾಡಿ ನಷ್ಟ ಭರ್ತಿ ಮಾಡಿಕೊಡಿ ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ಇನ್ನು ಶ್ರೀರಂಗಪಟ್ಟಣದಲ್ಲಿರುವ ಸರ್ಕಾರಿ ವಿದ್ಯಾರ್ಥಿ ನಿಲಯಕ್ಕೆ ಚರಂಡಿ ನೀರು ನುಗ್ಗಿದೆ. ಭಾರಿ ಮಳೆಯಿಂದಾಗಿ ಚರಂಡಿ ಒಕ್ಕೇರಿ ಹಾಸ್ಟೆಲ್ ಆವರಣ ಪ್ರವೇಶಿಸಿದೆ. ದುರ್ವಾಸನೆಯಿಂದ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ಉಂಟಾಗಿದ್ದು, ಕಳಪೆ ಮಟ್ಟದ ಚರಂಡಿ ವ್ಯವಸ್ಥೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.